ಪ್ರೆಸೆಂಟು ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ, ಸಿನಿಮಾ ನೋಡ್ತಾ ಇಲ್ಲ, ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬ ನಷ್ಟದಲ್ಲಿ, ಈ ಥರದೆಲ್ಲವೂ ನಡೀತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಸಿನಿಮಾ ಕೂಡ ಹತ್ತತ್ರ 2-3 ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಒಂಥರ ಕಠಿಣ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಹೇಗೆ ಮ್ಯಾನೇಜ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಅಂತ? ಅದು ಒಂಥರ ಪಾಪ ಪ್ರೊಡ್ಯೂಸರ್ಸಿಗೆ ಪಾಪ ಅಂತ ಅನ್ಸುತ್ತೆ. ಬಿಕಾಸ್ ನಮ್ದೇನೂ ಇಲ್ಲ ಅಲ್ವಾ, ನಾವು ಬರ್ತೀವಿ, ನಮ್ಮ ಟೈಮ್ ನಮ್ಮ ಎಫರ್ಟ್ ಅಷ್ಟೇ ನಾವು ಕೊಡೋದು, ಬೇರೆ ಏನು ನಮ್ಮಿಂದ ಏನು ಕಳೆದೋಗ್ತಿಲ್ಲ. ಬಟ್ ದೇರ್ ಆ್ಯಕ್ಚುಲಿ ಪುಟ್ಟಿಂಗ್ ಎವ್ರಿಥಿಂಗ್ ಇನ್. ಅವ್ರ ಬಗ್ಗೆ ಪ್ಲೀಸ್ ಅವ್ರಿಗಂತೂ ನಷ್ಟ ಆಗದೇ ಇರಲಿ ಅಂತ ಅನಿಸುತ್ತೆ. ಗಂಟು ಮೂಟೆ ರಿಲೀಸ್ ಆದಾಗ ಎಷ್ಟೊಂದು ಜನ ನೋಡಿರ್ಲಿಲ್ವಲ್ಲ, ಇಟ್ಸ್ ಬೀನ್ 7 years ಇವಾಗ. ಇವತ್ತಿಗೂ ಎವ್ರಿ ಸಿಂಗಲ್ ಡೇ ನನ್ನ ಇನ್ಸ್ಟಾಗ್ರಾಮ್ ಡಿ.ಎಮ್ಮಲ್ಲಿ ನಾನು ಈ ಮೂವಿನ ಥಿಯೇಟ್ರಲ್ಲಿ ನೋಡಲಿಲ್ಲ ಅಂತ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಆಡಿಯನ್ಸಿಂದ ಮೆಸೇಜಸ್ ಎವ್ರಿ ಸಿಂಗಲ್ ಡೇ. ನಾನು ಫೋನ್ ಓಪನ್ ಮಾಡಿ ತೋರಿಸ್ತೀನಿ, ಎವ್ರಿ ಸಿಂಗಲ್ ಡೇ ಅಟ್ಲೀಸ್ಟ್ 3-4 ಮೆಸೇಜಸ್ ರಿಕ್ವೆಸ್ಟಲ್ಲಿ ಇರುತ್ತೆ. ನನಗಿರೋ ವಿಶ್ ಏನಂದರೆ, ಈ ಮೂವಿ ಬಂದಾಗ ಅಯ್ಯೋ ನಮ್ಗೆ ನೋಡಲಿಲ್ವಲ್ಲ ಅಂತ ಮಾಡ್ಕೋಬೇಡಿ, ಬನ್ನಿ ನೋಡಿ. ಯಾಕೆಂದರೆ ನಾನು ರೀಸೆಂಟಾಗಿ ನೋಡಿದ್ದು ದುರಂಧರ ಆಯಿತಾ, ಅದೇನು ಜಾಸ್ತಿ ಪಬ್ಲಿಸಿಟಿ ಥರ ಏನು ಮಾಡಿರಲಿಲ್ಲ. ಮತ್ತು 4 hours ಯಾರಪ್ಪ ಹೆಂಗೆ ನೋಡ್ತಾರೆ ಅನ್ನೋದೆಲ್ಲನೂ ಇತ್ತು, ನೋಡಿಸ್ಕೊಂಡು ಹೋಗುತ್ತಲ್ವ. ಅದು ಒಂದು ಕಂಟೆಂಟ್ ಇದ್ದಾಗ ಆ್ಯಂಡ್ ಪರ್ಫಾರ್ಮೆನ್ಸು ಹಂಗಿದ್ದಾಗ, ಸ್ಟೋರಿನೂ ಹಂಗಿದ್ದಾಗ, ಐ ಫೀಲ್ ಇಟ್ ಬಿ ವರ್ತ್ ಎವ್ರಿ ಸಿಂಗಲ್ ಥಿಂಗ್. ಮತ್ತು ಇವತ್ತಿಗೂ ಕಾಡ್ತಾ ಇದೆ ನನ್ನನ್ನು ಆ ಮೂವಿ ಅಲ್ವಾ. ಈ ಮೂವಿನೂ ನಿಮ್ಮ ಮೂವಿ ಹೆಂಗೆ ಕಾಡುತ್ತೆ? ನಮ್ಮ ಮೂವಿ ಐ ಫೀಲ್ ಸ್ವಲ್ಪ ಕಷ್ಟ ಆಗುತ್ತೆ ನಿದ್ದೆ ಎಲ್ಲ ಮಾಡೋದು ಸ್ವಲ್ಪ ದಿನ ಆದಮೇಲೆ. ತುಂಬ ತುಂಬ ಮೂವ್ ಆಗುತ್ತೆ. ಯಾವಾಗೆಲ್ಲ ನೀವು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡೋದು ನಮಗೆ? ನಾನು ಬಿಟ್ಟರೆ ಹೇಳ್ಬಿಡ್ತೀನಿ, ಅವರು ಬಿಟ್ಟರೆ ನೀವಂತೂ ಹೇಳಲ್ಲ. ಏನು ಕೇಳೋಣ, ಏನು ಬಿಡೋಣ ಅಂತ ಅನ್ನಿಸ್ತಾ ಇದೆ? ಏನು ಕೇಳ್ಬೋದು, ಏನು ಹೇಳ್ಬೋದು? ರೂಪನ್ ಬಗ್ಗೆ ಹೇಳ್ಬೋದು, ಅಂದರೆ ಅವ್ರ ವರ್ಕ್ ಸ್ಟೈಲ್ ಬಗ್ಗೆ ಹೇಳ್ಬೋದು. ಈ ಮೂವಿನಲ್ಲಿ ಅವರೇ ಒಂಥರ 1 man ಆರ್ಮಿ ಆಗೋಗಿದ್ರು. ಇದರಲ್ಲಿ ಅವರೇ ಪ್ರೊಡಕ್ಷನ್ ನೋಡ್ಕೋತಾ ಇದ್ದಿದ್ದು, ಡಿರೆಕ್ಷನ್ನು. ಮತ್ತು ನಾವು ಕೋಲಾರ ಈ ಮೂವಿ ಮಾಡಿದಾಗ, ಗಂಟು ಮೂಟೆ ಮಾಡಿದಾಗ ಇಲ್ಲಿ ಸ್ಕೂಲಲ್ಲಿ ಶೂಟಿಂಗ್ ಮುಗಿಸ್ತಿದ್ವಿ, ಮನೆಗೆ ಹೋಗ್ತಿದ್ವಿ, ವಾಪಸ್ ನೆಕ್ಸ್ಟ್ ಡೇ ಸೇರ್ತಿದ್ವಿ. ಇಲ್ಲಿ ಕೋಲಾರಲ್ಲಿ ಒಳ್ಳೆ ಬೇಬಿ ಸಿಟ್ಟಿಂಗ್ ಮಾಡ್ದಂಗಿತ್ತು ರೂಪಂಗ್ ಪಾಪ. ಅಂದರೆ ಫುಲ್ ಕ್ರೂ ಕಾಸ್ಟ್ ಎಲ್ಲರನ್ನೂ ಅಲ್ಲಿ ಬ್ಯಾಲೆನ್ಸ್ ಮಾಡೋದು. ಬಟ್ ಐ ಥಿಂಕ್ ಎಲ್ಲದು ಕೂಡಿ ಬರುತ್ತೆ ಅಂತಾರಲ್ಲ, ಆ ಥರ ಆಯಿತು. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಫೈನಲಿ? ಯಾಕಂದರೆ ನಾನು ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು ಡೀಟೇಲಾಗಿ. ಇವಾಗ ಹೆಂಗೂ ನೀವೇನೂ ಹೇಳೋದಿಲ್ಲ, ಎಷ್ಟು ಬೇಕಷ್ಟು ಬರ್ತಾ ಇದ್ದೀವಿ ಅಂತ ಮಾತ್ರ ಹೇಳಿದ್ರೆ, ಒಂದು ಲವ್ ಸ್ಟೋರಿ ಅಂತ ಹೇಳಿದ್ದೀರಾ. ಡೀಟೇಲ್ ಆಗಂದರೆ ನೀವೇನೋ ಟೀಸರು, ಇನ್ನು ಟ್ರೈಲರು, ಹಾಡು, ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಾಗ ಇನ್ನೂ ಜಾಸ್ತಿ ಆಳವಾಗಿ ಮಾತಾಡ್ಬೋದು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇನ್ನೂ ಏನು ನಾವು ರಿಲೀಸ್ ಮಾಡಿಲ್ಲ, ಏನು ಕಂಟೆಂಟ್ ರಿಲೀಸ್ ಮಾಡಿಲ್ಲ. ಇಷ್ಟರಲ್ಲೇ ಬರ್ತಾ ಇದೆ. ಅಂದರೆ ಸುಮ್ಮನೆ ಒಂಥರ ಏನಿರ್ಬೋದು ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿಸೋದಕ್ಕೆ ಏನೋ ಒಂದು ರೆಡಿ ಮಾಡಿದ್ದಾರೆ ರೂಪ. ಅದು ನೋಡಿದಾಗ ನಿಮ್ಗೆ ಏನನ್ಸುತ್ತೆ ನೋಡಿ. ಆ್ಯಂಡ್ ನೀವು ಯಾರು ಗಂಟು ಮೂಟೆ ಫ್ಯಾನ್ಸ್ ಇದ್ದೀರಾ, ಐ ಥಿಂಕ್ ನಂಗೆ ಫುಲ್ ಅಶ್ಯೂರೆನ್ಸ್ ಇದೆ ನೀವೆಲ್ಲ ಬಂದೇ ಬರ್ತೀರಾ ಅಂತ. ಬಟ್ ನಿಮ್ಮ ಸುತ್ತಮುತ್ತ ಇರೋರು ಹೇಳಿ, ಈ ಮೂವಿ ನೋಡಿದ ಮೇಲೆ ನಿಮಗೆ ಏನೋ ಚೇಂಜ್ ಆಗುತ್ತೆ, ಒಳಗಡೆ ಏನೋ ಚೇಂಜ್ ಆಗುತ್ತೆ. ಹಂಗೆ ಮಾತ್ರ ಅಲ್ಲ, ಏನೋ ಒಂದು ಆಗುತ್ತೆ. ಆ್ಯಂಡ್ ಈ ಮೊಮೆಂಟ್ಸ್ಗೆ ಅಲ್ವಾ ನಾವೆಲ್ಲರೂ ಬದುಕದೇ, ಇಂಥ ಒಂದು ಮೊಮೆಂಟ್ಸ್ಗೆ. ಸೊ ಮಿಸ್ ಮಾಡ್ಕೋಬೇಡಿ, ಬನ್ನಿ. ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ. ನಮ್ಮ ಫೋನಲ್ಲಿ ಆ್ಯಡ್ಸ್ ಬರ್ತಾ ಯಾವುದೋ ಇವಾಗ ಎಲ್ಲ OTTನಲ್ಲೂ ಆ್ಯಡ್ಸ್ ಬರುತ್ತೆ. ಓಕೆ, ಸೊ ಪ್ಲೀಸ್ ಬಂದು ಎಕ್ಸ್ಪೀರಿಯನ್ಸ್ ಇಟ್ ಫಾರ್ ವಾಟ್ ಇಟ್ ಇಸ್. ಓಕೆ, ತಂದೆ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಹಂಗೆ ರಾಕ್ಷಸನೇ ನಟನೆ ಅಂತ ಬಂದಾಗ ಅದು ಯಾವುದೇ ಪಾತ್ರ ಇದ್ರೂ ಕೂಡ ಸೈ ಜೈ. ಅಪ್ಪನ ಬಗ್ಗೆ ಮಾತಾಡೋದಾದ್ರೆ ನಂಗೆ ಅನ್ಸೋದು ನಮ್ಮ ಅಪ್ಪನಷ್ಟು ಒಳ್ಳೆ ಆ್ಯಕ್ಟರು ರಾಜ್ಕುಮಾರ್ ಇದ್ರು ಅನ್ಸುತ್ತೆ ಅಷ್ಟೇ. ಆಯಿತಾ, ನಂಗೆ ಹಂಗೆ ಅನ್ಸುತ್ತೆ. ಯಾಕೆಂದರೆ ಹೀ ಈಸ್ ಆಲ್ಸೋ ಅ ಡೈರೆಕ್ಟರ್ ಅಲ್ವಾ. ಅವ್ರಿಗೆ ಅವ್ರ ಸ್ಕಿಲ್ಲೇ ಬೇರೆ ಥರ. ಅದನ್ನು ಮತ್ತು ಅವ್ರಿಗೆ ಅದ್ರ ಬಗ್ಗೆ ಅದೇನಂತಾರೆ, ವ್ಯಾನಿಟಿ ಇಲ್ಲ. ಅಂದರೆ ನಾನು ಸ್ಟಾರ್ ಅನ್ನೋದಿಲ್ಲ, ಅವರೇ ಅದು. ಅಂದರೆ ಹಿ ಹ್ಯಾಸ್ ನೋ ಆಪ್ಷನ್ ಬಟ್ ಟು ಬಿ ಗುಡ್. ಅಂದರೆ ಹೀ ಈಸ್ ದ್ಯಾಟ್ ಗುಡ್. ಆಯಿತಾ, ಅವ್ರ ಯೋಚನೆ, ಹೀ ಈಸ್ ನಾಟ್ ಜಸ್ಟ್ ಅ ನ್ಯಾಚುರಲ್ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್. ಹಿ ಥಿಂಕ್ಸ್ ಲೈಕ್ ಎ ಡಿರೆಕ್ಟರ್ ಆ್ಯಂಡ್ ಆ್ಯಕ್ಟ್ಸ್ ಲೈಕ್ ಆ್ಯನ್ ಆ್ಯಕ್ಟರ್. ಅದಕ್ಕೆ ಹೀ ಸಮಥಿಂಗ್ ಎಲ್ಸ್. ಮತ್ತು ನನಗೆ ನಮ್ಮ ಅಪ್ಪ ನಾನು ಜಾಸ್ತಿ ಡೈರೆಕ್ಟ್ ಮಾಡಿಲ್ಲ, ಬಟ್ ನಾನು ಆ್ಯಂಡ್ ಆ್ಯಕ್ಟರ್ಸ್ ಕಲಿಯೋದು ಬೇರೆಯವ್ರನ್ನ ಡೈರೆಕ್ಟ್ ಮಾಡೋವಾಗ. ನಮ್ಮನ್ನೇ ಡೈರೆಕ್ಟ್ ಮಾಡುವಾಗ ನಾವು ಆತಂಕಗೊಳಗಾಗ್ತೀವಿ, ನಾವು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಮೈಂಡ್ ಬ್ಲಾಕ್ ಆಗುತ್ತೆ. ಸೊ ಐ ಹ್ಯಾಡ್ ದ ಚಾನ್ಸ್ ಆಫ್ ಅಪ್ಪ ಬೇರೆಯವ್ರನ್ನ ಡೈರೆಕ್ಟ್ ಮಾಡೋವಾಗ ವಾಟ್ ಡಸ್ ಈ ಮೀನ್ ಬೈ ಇಟ್, ಟರ್ನ್ಸ್ ಇರ್ಬೋದು ಅಥವಾ ಬಾಡಿ ಫ್ರೀನೆಸ್ ಇರ್ಬೋದು, ಅದೆಲ್ಲ ಥಿಯೇಟರಿಂದ ನಾನು ಕಲ್ತಿರೋದು. ಐ ಆಮ್ ವೆರಿ ಗ್ರೇಟ್ಫುಲ್. ಅಪ್ಪನ ನೋಡಿಕೊಂಡು ನನಗೆ ಎವ್ರಿಬಡಿ ಡಸಂಟ್ ಗೆಟ್ ದ ಚಾನ್ಸ್ ಅಲ್ವಾ. ಸೊ ಐ ಆಮ್ ವೆರಿ ವೆರಿ ಲಕ್ಕಿ.